ಆಪ್ಕಿ ಅದಾಲತ್ನಲ್ಲಿ ಸಿಂಗರ್ ಕುಮಾರ್ ಸಾನು ಅವರ ಮೇಲಿರುವ ಆರೋಪವೆಂದರೆ ಇವರು ಕಾಪಿ ಕ್ಯಾಟ್ ಎಂಬುದು. ನಿಮ್ಮ ತಂದೆಯವರಿದ್ರಲ್ಲ, ತುಂಬಾ ಒಳ್ಳೆ ಕ್ಲಾಸಿಕಲ್ ಸಿಂಗರ್ ಆಗಿದ್ರು, ತುಂಬಾ ಒಳ್ಳೆ ಸಿಂಗರ್ ಆಗಿದ್ರು. ಅವರು ನಿಮಗೆ ಶಾಸ್ತ್ರೀಯ ಸಂಗೀತ ಕಲಿಸ್ಬೇಕು ಅಂತ ಇದ್ರು. ಆದ್ರೆ ನೀವು ಫಿಲ್ಮಿ ಸಂಗೀತದ ಜಗತ್ತಿಗೆ ಬಂದ್ಬಿಟ್ರಿ. ಕಷ್ಟಪಡೋದಕ್ಕೆ ಇಷ್ಟಪಡ್ಲಿಲ್ಲ. ನಾನು ಡೆಫಿನೆಟ್ಲಿ ತುಂಬ ಕ್ಲಾಸಿಕಲ್ ಎಲ್ಲ ಕಲ್ತಿಲ್ಲ, ಆದರೆ ಎಷ್ಟು ಕಲಿಬೇಕೋ ಅಷ್ಟು ಕಲ್ತಿದ್ದೀನಿ. ಫಸ್ಟ್ ನಾನು ನಮ್ಮ ತಂದೆಯಿಂದ ಕಲಿತೆ, ಆಮೇಲೆ ಬಾಂಬೆಗೆ ಬಂದಮೇಲೆ ಕಲಂಜಿಬಾಯಿ ಮತ್ತು ಆನಂಜಿಬಾಯಿಂದ ಸ್ವಲ್ಪ ಕಲಿತೆ. ನಾನು ಕೇಳ್ಪಟ್ಟಿದ್ದೆ ನಿಮಗೆ ಬಾಲ್ಯದಲ್ಲಿ ಅವರು ಚಾನು ಅಂತ ಹೆಸರಿಟ್ಟಿದ್ರು. ಯಾಕಂದ್ರೆ ಒಡೆದು ಹೋಗಿರೋಂಥ ಹಾಲಿರುತ್ತಲ್ಲ, ಅದಕ್ಕೆ ಅಲ್ಲಿ ಚಾನ್ ಅಂತ ಕರೀತಾರೆ. ಹಾಲಿಗೆ ನಿಂಬೆ ಹಣ್ಣನ್ನ ಹಿಂಡಿದಾಗ ಅದು ಒಡೆದು ಹೋಗುತ್ತೆ, ಅದನ್ನ ಬೆಂಗಾಲಿನಲ್ಲಿ ಛಾನ್ ಅಂತಾರೆ. ಛಾನಾ? ಛಾನಾ. ಯಾ. ಛಾನಾ ಇಂದ ನಿಮ್ಮ ಹೆಸರು ಚಾನು ಆಯ್ತು, ಒಡೆದು ಹೋಗಿರೋ ಹಾಲಿನ ಹಾಗೆ. ಯಾವ ಆಂಗಲ್ ಇಂದ ಆದ್ರೂ ನಾನು ಒಡೆದೋಗಿರೋ ತರ ಕಾಣಿಸ್ತಾ ಇದ್ದೀನ? ಸಿ ಮೈ ಜಾರ್ಜ್, ನಮಸ್ತೆ. ಥ್ಯಾಂಕ್ ಯು. ನಾನು ಪೂರ್ತಿಯಾಗಿದ್ದೀನಿ, ಒಡೆದೋಗಿಲ್ಲ. ನನ್ನ ವಾಯ್ಸ್ ಕೂಡ ಹೊಡೆದೋಗಿಲ್ಲ. ನಿಮ್ಮ ಧ್ವನಿ ಬಹಳ ಚೆನ್ನಾಗಿದೆ, ಅದರಲ್ಲಿ ಅನುಮಾನನೇ ಇಲ್ಲ. ಅಷ್ಟು ಸಾಕು. ನೀವು ಹಾಡು ಹಾಡೋದಕ್ಕೆ ಶುರು ಮಾಡಿದಾಗ ನೀವು ಹೀಗೆ ಯಾಕೆ ಮಾಡಿದ್ರಿ? ನೀವು ಕಿಶೋರ್ ಕುಮಾರ್ ಅವರ ಹಾಡುಗಳನ್ನ ಕಾಪಿ ಮಾಡಿ ಮಾಡಿ ನಿಮ್ಮ ಜಾಗನ ನೀವು ತುಂಬಿಕೊಂಡ್ರಿ. ಇಲ್ಲ, ಆಕ್ಚುಲಿ ಕಿಶೋರ್ ಸರ್ ನಾನು ಶುರುವಿಂದಾನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನನ್ನ ವಾಯ್ಸ್ ಕೂಡ ಅವ್ರಿಗೆ ಸ್ವಲ್ಪ ಮ್ಯಾಚ್ ಆಗ್ತಾ ಇತ್ತು ನನ್ನ ಕರಿಯರ್ ಶುರು ಮಾಡಿದಾಗ. ಆ್ಯಂಡ್ ಐ ಥಿಂಕ್ ಯಾರೇ ಒಬ್ರು ಲೆಜೆಂಡ್ನ ಫಾಲೋ ಮಾಡೋದು ತಪ್ಪಾದ ವಿಷಯ ಅಲ್ಲ. ಅವರಿಂದ ಒಳ್ಳೇದನ್ನ ತಗೋಬೇಕು. ಆ ಒಳ್ಳೇದನ್ನ ತಗೊಂಡು ನಮ್ಮ ಹತ್ರ ಇರೋದನ್ನು ಸೇರಿಸಿ ಒಂದು ಹೊಸ ವಿಷಯನ ಹುಟ್ಟಾಕ್ಬೇಕು. ಅದನ್ನ ನಾನು ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಜನತೆ ನಮ್ಮ ಮುಂದೆನೇ ಇದ್ದಾರೆ. ಅವ್ರು ಇಷ್ಟಪಟ್ಟಿದ್ದಕ್ಕೆ ನಾನಿವತ್ತು ಕುಮಾರ್ ಸಾನು ಆಗಿರೋದು. ಆದ್ರೆ ಇದು ಸರಿನಾ? ಕವರ್ ವರ್ಜನ್ ನೀವು ಹಾಡಿದ್ರಲ್ಲ, ಕಿಶೋರ್ ಕುಮಾರ್ ಅವರ ಹಾಡನ್ನ ಹಾಡಿದ್ರಿ. ಆ ಸಮಯದಲ್ಲಿ ಕಿಶೋರ್ ಕುಮಾರ್ ಅವರು ಬದುಕಿದ್ರು, ಮತ್ತೆ ನೀವು ಅವರ ಹಾಡುಗಳನ್ನ ಹಾಡ್ತಿದ್ರಿ. ಆಗ ಅವರು ನಿಮ್ಮ ಕಿವಿ ಹಿಂಡಿ ಕೇಳಿಲ್ವಾ, ಯಾಕೆ ಹೀಗೆ ಮಾಡ್ತಾ ಇದೆಯಾ ನನ್ನ ಹಾಡುಗಳನ್ನ ಹಾಳು ಮಾಡಿ? ನಾನು ಶುರುವಲ್ಲಿ ಕೋಲ್ಕತ್ತಾ ಅಲ್ಲಿ ಒಂದು 4-5 ಹಾಡನ್ನ ರೆಕಾರ್ಡ್ ಮಾಡಿದ್ದೆ. ಅದೆಲ್ಲ ಫಿಲ್ಮ್ ಗೀತೆಗಳಾಗಿದ್ದು, ಮತ್ತೆ ಅವೆಲ್ಲ ಒಳ್ಳೆ ಗೀತೆಗಳು ಅಂತ ಹೇಳ್ಬೋದು. ಆಮೇಲೆ ನಾನು ಯಾವಾಗ ಬಾಂಬೆಗೆ ಬಂದೆ, ಕಿಶೋರ್ ಜಿದು ಕವರ್ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ದೆ. ನಾನು ಒಂದಷ್ಟು ಕ್ಯಾಸೆಟ್ಸ್ ಹೊರಗೆ ಬಂದ್ಮೇಲೆ ನಾನು ಆಲ್ರೆಡಿ ಒಂದು 4-5 ಹಾಡು ಕೂಡ ಹಾಡಿದ್ದೆ. ಪಾಪ್ಯುಲಾರಿಟಿ ಸಿಕ್ಕಿರ್ಲಿಲ್ಲ. ಆಮೇಲೆ ಯಾವಾಗ ಕಿಶೋರ್ ಜಿ ಅವರು ತೀರ್ಕೊಂಡ್ರೋ, ಅದಾದ್ಮೇಲೆ ಪ್ರಕಾಶ್ ಜಿ ಅವ್ರ ಕಡೆಯಿಂದ ಮತ್ತೆ ನನ್ನ ಕಲಾಂಜಿ ಮತ್ತೆ ಆನಂದ್ಜಿ ಕಡೆಯಿಂದ ನನಗೆ ಈ ಜಾದೂಗರ್ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿತು. ಏನು ಅಂತಂದ್ರೆ ಕಿಶೋರ್ ಕುಮಾರ್ ಅವರು ನಿಮ್ಮನ್ನ ಕರೆದಿದ್ರ, ನೀವು ಅವರ ಹಾಡುಗಳನ್ನ ನಾನು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೆ. ಇವ್ರು ನೋಡಿದ್ರೆ ಅದ್ರ ಮೇಲೆನೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲ, ಅದು ಮೋಸ್ಟ್ಲಿ ಇವ್ರಿಗೆ ಹೇಳಲೇಬೇಕು ಅನ್ಸುತ್ತೆ. ಹೇಳ್ಬಿಡ್ತೀನಿ ಬಿಡಿ. ಆ ಕಿಶೋರ್ ಸರ್ ಆಕ್ಚುಲಿ ನಾನು ಹಾಡಿರೋ ಹಾಡನ್ನು ಕೇಳಿದ್ರು, ನಾನು ಹಾಡಿದ ಕವರ್ ವರ್ಷನ್. ಅದಾದ್ಮೇಲೆ ಅವರು ಈ ಮಾತೆ ಹೇಳಿದ್ರು. ಯಾವ ಹಾಡು ಕೇಳಿದ್ರು ಅದನ್ನು ಹೇಳ್ಬಿಡಿ. ಕವರ್ ವರ್ಷನ್ ಸಾಂಗ್. ಅವ್ರು ನನಗೆ ತುಂಬಾ ವಿಷಯನೇ ಹೇಳಿದ್ರು, ಆದ್ರೆ ನಾನು ಒಂದನ್ನ ನಿಮ್ಗೆ ಹಾಡು ತೋರಿಸ್ಬೇಕು ಅಂತ ಅನ್ಕೋತೀನಿ. जिंदगी का सफर है ये कैसा सफर, कोई समझा नहीं, कोई जाना नहीं, है ये कैसी डगर, चलते हैं सब मगर कोई समझा नहीं, कोई जाना नहीं, जिंदगी का सफर है ये कैसा सफर, कोई समझा नहीं, कोई जाना नहीं. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿವರೆಗೂ ನನಗೇನೂ ತಿಳಿದಿಲ್ಲ, ಏನು ಅರ್ಥ ಆಗಿಲ್ಲ. ಇದನ್ನೇ ನಾವು ನಿಮ್ ಬಗ್ಗೆ ಹೇಳ್ತಾ ಇದ್ದಿದ್ದು. ನೀವು ಏನ್ ಮಾಡ್ತೀರಿ ಅನ್ನೋದು ಯಾರಿಗೂ ಗೊತ್ತಾಗೋದು ಇಲ್ಲ, ಅರ್ಥನೂ ಆಗೋದಿಲ್ಲ ಕುಮಾರ್ ಸಾನು ಅವರ ಬಗ್ಗೆ. ಈ ಮಾತು ನಿಜನಾ? ನಿಮ್ಮ ಹೆಸರೇನಿದೆ, ನಿಮ್ಮ ನಿಜವಾದ ಹೆಸರು ಅದು ಕೇದಾರ್ನಾಥ್ ಭಟ್ಟಾಚಾರ್ಯ. ಅದು ಸರಿನೇ, ಖಂಡಿತವಾಗಿ. ಮತ್ತೆ ಪಬ್ಲಿಕ್ ಅವ್ರನ್ನ ಮುಠಾಳ್ರನ್ನ ಮಾಡೋದಕ್ಕೆ ನೀವು ಹೆಸರನ್ನ ಬದಲಾಯಿಸಿದ್ರಿ ಕುಮಾರ್ ಸಾನು ಅಂತ. ಇಲ್ಲಿ ನೋಡಿ, ಕೇದಾರ್ನಾಥ್ ಭಟ್ಟಾಚಾರ್ಜಿ ನನ್ನ ಹೆಸರಾಗಿತ್ತು. ಈಗಲೂ ಕೂಡ ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಆಡ್ತಿರೋ ಮಾತುಗಳಿಂದ ನಾನೊಬ್ಬ ಬೆಂಗಾಲಿ ಅಂತ. ಡೆಫಿನೆಟ್ಲಿ ನಿಮಗೂ ಕೂಡ ಅನ್ನಿಸ್ತಾ ಇರ್ಬೋದು ಅಲ್ವಾ? ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ, ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ನಾನು ಮಾತಾಡುವಾಗ ಅನ್ಸುತ್ತೆ ನನಗೆ ನಾನು ಬೆಂಗಾಲಿನ ಈಸಿಯಾಗಿ ಬೆಳೆಸ್ಬಿಡ್ತೀನಿ ಅಂತ. ಆದರೆ ಯಾವಾಗ ನಾನು ಹಾಡ್ತೀನಲ್ವಾ, ನನ್ನ ಮುಂದೆ ಪೇಪರ್ಸ್ ಬಂದ್ಬಿಡುತ್ತಲ್ಲ. ನಿಮ್ಗೂ ನಾನೊಂದು 21 ಲ್ಯಾಂಗ್ವೇಜಲ್ಲಿ ಹಾಡುಗಳನ್ನ ಹಾಡಿದ್ದೀನಿ. ಆ್ಯಂಡ್
ತುಂಬಾ ಜನ ಹೇಳಿದಾರೆ ನನಗೆ, ನೋಡಿ ನೀವು ತಮಿಳ್ ಹಾಡ್ತಿರುವಾಗ ನೀವು ತಮಿಳವ್ರ ಥರನೇ ಅನ್ನಿಸ್ತೀರಾ. ಇದು ದೇವ್ರು ನನಗೆ ಕೊಟ್ಟಿರುವಂಥ ಒಂದು ಆಶೀರ್ವಾದ, ನಂದೇನೂ ಇಲ್ಲ. ಆದರೆ ಇದು ಹೇಗೆ ಅಂದರೆ, ನಿಮ್ಮ ಹೆಸರನ್ನ ಕುಮಾರ್ ಸಾನು ಅಂತ ಯಾಕೆ ಇಟ್ಕೊಂಡ್ರಿ ಅಂತ ಮೊದಲು ಹೇಳಿ, ಆಮೇಲೆ ಮುಂದುವರಿಸಿ. ಮೊದಲೇ ಕಲಾಂಜಿ ಮತ್ತೆ ಆನಂಜಿ ಬಾಯಿ ನನಗೇನು ಹೇಳ್ಕೊಟ್ರು ಅಂದರೆ, ನೋಡು ಕುಮಾರ್, ನೀನೊಬ್ಬ ಬೆಂಗಾಲಿ. ಮೊದಲು ಎಲ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ನೀನ್ ಚೆನ್ನಾಗಿ ಪ್ರೊನೌನ್ಸ್ ಮಾಡಿ ಹಾಡೋದಕ್ಕೆ ಆಗಲ್ಲ ಅಂತ. ನಿನ್ ಹೆಸರೇ ನಿನ್ಗೆ ಮೈನಸ್ ಪಾಯಿಂಟ್ ಅಂತ. ನನ್ನ ಹೆಸರು ಸಾನು ಭಟ್ಟಾಚಾರ್ಜಿ ಅಂತ, ಅದನ್ನೇ ಇಟ್ಬೇಡ ಅಂತ ಹೇಳ್ದೆ. ಅವ್ರು ಬೇಡ ಅಂದ್ರು. ನಾವು ಯಾವ ತರ ಹೆಸರಿಡೋಣ ಅಂದ್ರೆ, ಯಾರಿಗೂ ಗೊತ್ತಾಗ್ಬಾರ್ದು ನೀನು ಯಾವ ಕಾಸ್ಟಿಗೆ ಸೇರಿದವನು ಅಂತ. ಇದರಲ್ಲಿ ನನ್ನ ಎಫರ್ಟ್ ಏನೂ ಇಲ್ಲ, ಅವ್ರು ನನ್ ಕೊಟ್ಟಿರೋ ಹೆಸರು ಕುಮಾರ್ ಸಾನು. ಇದು ನನಗೆ ಕಲಾಂಜಿ ಮತ್ತೆ ಆನಂಜಿ ಕೊಟ್ಟರು ಅಂತ ಹೆಸರು. ಸೊ ಇದರಿಂದ ಗೊತ್ತಾಗಲ್ಲ ನೀನು ಯಾವ ಜಾತಿಗೆ ಯಾವ ಪಂಗಡಿಗೆ ಸೇರಿದವನು ಅಂತ ಹೇಳಿದ್ರು. ಅಂಡ್ ನಿಮ್ಗೆಲ್ಲ ಗೊತ್ತಲ್ವಾ, ಆರ್ಟಿಸ್ಟ್ಗೆ ಯಾವುದೇ ಜಾತಿ ಇರೋದೇ ಇಲ್ಲ. ಚೆನ್ನಾಗಿ ಹಾಡಿದ್ರೆ ಅಷ್ಟೇ ಸಾಕು, ಇಲ್ಲ ಅಂದ್ರೆ ಇವರು ಅಂತವ್ರು. ಸಾನು ಅವರೇ, ಈ ಮಾತಂತೂ ನಿಜ. ಎಲ್ಲಿವರೆಗೂ ಕಿಶೋರ್ ಕುಮಾರ್ ಅವರು ಬದುಕಿದ್ರು ಆಗ ನೀವು ಹಾಡುಗಳನ್ನ ಹಾಡ್ತಾ ಇದ್ರಿ, ಹಾಡೋದಕ್ಕೆ ಶುರು ಮಾಡಿದ್ರಿ, ಆದ್ರೆ ಹಿಟ್ ಆಗಿರ್ಲಿಲ್ಲ. ಹೌದು, ಹಿಟ್ಟಂತೂ ಆಗಿರಲಿಲ್ಲ ಡೆಫಿನೆಟ್ಲಿ. ಅವ್ರು ತೀರ್ಕೊಳ್ಳೋವರೆಗೂ. ಆದ್ರೆ ನಾವು ಅವ್ರನ್ನ ಕಳ್ಕೊಂಡ್ಮೇಲೆ ಏನ್ ನನಗೆ ಮೊದಲನೇ ಫಿಲ್ಮ್ ಅಂತ ಸಿಕ್ತು, ಅವ್ರ ಬದಲಾಗಿ ಐ ಮೀನ್ ಜಾದೂಗರ್ ಸಿನಿಮಾಲಿ ನಾನು ಹಾಡಾಡಿದ್ದೆ. ಮತ್ತೆ ಪಿಕ್ಚರ್ಗೆ ಅಷ್ಟು ಒಳ್ಳೆ ಓಪನಿಂಗ್ ಏನ್ ಸಿಕ್ಕಿರ್ಲಿಲ್ಲ. ಅಂಡ್ ನನಗೆ ಒಂದ್ ರೀತಿ ಲಾಭ ಆಗಿತ್ತು. ಅದು ಅಮಿತಾಬ್ ಸರ್ಗೆ ಒಂದ್ಸತಿ ಪ್ಲೇಬ್ಯಾಕ್ ಮಾಡಿದ್ದೀನಿ ಅಂದ್ರೆ, ಎಲ್ಲಿಂದನೋ ಒಬ್ಬ ಹುಡುಗ ಬಂದಿದ್ದಾನೆ, ಅವನ್ ಬಂದು ಅಮಿತಾಬ್ಗೆ ಪ್ಲೇಬ್ಯಾಕ್ ಮಾಡಿದ್ದಾನೆ ಅಂತ ಮಾತಾಯ್ತು. ಅದ್ ನನಗೆ ಫೇವರ್ ಆಗಿ ವರ್ಕ್ ಆಯ್ತು. ಫಿಲಮ್ ಫೇಲ್ ಆಯ್ತು, ಆದ್ರೆ ನಾನು ಇಂಡಸ್ಟ್ರಿಯಲ್ಲಿ ಸ್ಟ್ರಾಂಗ್ ಆಗಿ ಕೂತ್ಬಿಟ್ಟೆ. ಅದಾದ್ಮೇಲೆ ತುಂಬಾ ಆಪರ್ಚುನಿಟಿ ಬರಕ್ ಶುರು ಆಯ್ತು, ಯಾಕಂದ್ರೆ ನಾನು ಅಮಿತಾಬ್ಗೆ ಪ್ಲೇಬ್ಯಾಕ್ ಆಗಿದೆ. ಸೊ ಡೆಫಿನೆಟ್ಲಿ ಇಟ್ ವಾಸ್ ಮೈ ಪ್ಲಸ್. ಇಲ್ಲಿಗೆ ಬಂದಿರುವಂತ ಪಬ್ಲಿಕ್ ಕಾರ್ಯಕ್ರಮ ಶುರು ಆಗೋದಕ್ಕೆ ಮುಂಚೆ ನನಗೊಂದು ರಿಕ್ವೆಸ್ಟ್ ಕೊಟ್ಟಿದ್ರು. ನಿಮ್ಮ ಯಾವ ಹಾಡು ಮೊದಲು ಹಿಟ್ ಆಯ್ತೋ ಆ ಹಾಡನ್ನ ಹಾಡ್ಬೇಕಂತೆ. ಹಿಟ್ಟಾದಂತ ಮೊದಲನೇ ಹಾಡು ಯಾವುದು? ನಿಮ್ಗೆ ಯಾರಿಗೂ ಅದನ್ನ ನಂಬೋಕ್ಕಾಗಲ್ಲ, ನಾನು ಯಾವ ಹಾಡು ಮೊದಲು ಹಿಟ್ಟಾಗಿತ್ತು ಅಂತ. ಆ ಹಾಡು ಯಾವುದು ಅಂದ್ರೆ, जब कोई बात बिगड़ जाए, जब कोई मुश्किल पड़ जाए, तुम मेरा साथ मेरा ओ हमनवा, न कोई है न कोई था जिंदगी में तुम्हारे सिवा, तुम देना साथ मेरा ओ हमनवा, तुम देना साथ मेरा ओ हमनवा. ಈ ಹಾಡಿನ ಅಗತ್ಯ ನಿಮಗೆ ತುಂಬಾನೇ ಇತ್ತು, ಯಾಕಂದ್ರೆ ಈಗ ಮಾತು ಮುಂದುವರಿಯುತ್ತೆ ಮತ್ತೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಸಾಕಷ್ಟು ಆರೋಪಗಳ ಪಟ್ಟಿ ಇದೆ ನಮ್ಮ ಹತ್ರ ಕುಮಾರ್ ಸಾನು ಅವರ ಮೇಲೆ. ಜನತೆಯ ಮೊಕದ್ದಮೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. सांसों में बड़ी बेकरारी, आंखों में कई रत जगे, कभी कहीं लग जाए दिल तो कहीं फिर दिल ना लगे, अपना दिल में जरा थम लूं, जादू का मैं किसे नाम दूं, जादू कर रहा है, जादू कर रहा है, असर चुपके चुपके, हाँ दो दिल मिल रहे हैं, दो दिल मिल रहे हैं, मगर चुपके चुपके, हाँ सबको हो रही है, हाँ हाँ सबको हो रही है खबर, चुपके चुपके ओ दो दिल मिल रहे हैं, मगर चुपके चुपके, हाँ हाँ चुपके चुपके, चुपके चुपके.